ಇಟ್ಟಿದ್ದಾರೆ ಇವರು ಪ್ರೊಟೆಕ್ಷನ್ ಇಲ್ಲ. ಯಾವಾಗ ಬಿಸಿಲು ಬರುತ್ತೋ ಯಾವಾಗ ಮಳೆ ಬರುತ್ತೋ ಗೊತ್ತಿಲ್ಲ. ಯಾವಾಗಲೂ ಛತ್ರಿ ಹಿಡ್ಕೊಂಡು ಕೈಯಲ್ಲಿ ಹೋಗ್ತಿರ್ಬೇಕು. ಕರ್ನಾಟಕ, ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲ ಬಿಂದಾಸಾಗಿದ್ದೀರಾ ಅಂದ್ಕೊತೀನಿ. ಆ್ಯಂಡ್ ಯಾವಾಗಲೂ ಹಾಗೆ ಬಿಂದಾಸಾಗಿರಿ. ನಾನು ನನ್ನ ಫ್ರೆಂಡ್ಸು ಇವತ್ತು ಆಚೆ ಹೋಗೋಣ ಅಂತ ಹೊರಟಿದ್ದೀವಿ. ಎಲ್ಲಿಗೆ ಏನು ಪ್ಲ್ಯಾನ್ ಇಲ್ಲ, ಅಷ್ಟಾಗಿ ಹೋಗಬೇಕು ಎಲ್ಲಾದರೂ ಒಂದು ಹತ್ರ. ನಾನು ಫ್ಲಿಕನ್ ಫ್ಲ್ಯಾಗ್ಗೆ ಹೋಗಿದ್ದೆ, ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು. ಸೊ ಇವಾಗ ಸದ್ಯಕ್ಕೆ ಕ್ಯಾಸ್ಕವೆಲ್ ಅನ್ನೋ ಪ್ಲೇಸಿಗೆ ಬಂದಿದ್ದೀನಿ. ಇಲ್ಲೊಂದು ಮಾಲ್ ಇದೆ, ಸರೌಂಡಿಂಗ್ 5 ಕಿಲೋಮೀಟ್ರಲ್ಲಿ ಇದೊಂದೇ ಮಾಲ್ ಇರೋದು. ನಿಮಗೂ ತೋರಿಸ್ತೀನಿ. ನನ್ನ ಫ್ರೆಂಡ್ಸ್ ಬರ್ತಾ ಇದ್ದಾರೆ ನನ್ನನ್ನು ಪಿಕ್ ಮಾಡಲಿಕ್ಕೆ. ಸೊ ಅಲ್ಲಿವರೆಗೂ ಏನು ಮಾಡೋದು, ಈ ಮಾಲ್ನೇ ತೋರಿಸ್ತೀನಿ ನಿಮಗೆ. ಒಂದ್ಸಲ ತೋರಿಸ್ತೀನಿ ಮಾಲ್ ಹೇಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಚಳಿಗಾಲ ಇದ್ರೂ ಈ ಅಂಬ್ರೆಲಾ ಹಿಡ್ಕೊಂಡು ಓಡಾಡೋದು ತಪ್ಪಿಲ್ಲ. ಯಾವಾಗ ಬಿಸಿಲು ಬರುತ್ತೋ ಯಾವಾಗ ಮಳೆ ಬರುತ್ತೋ ಗೊತ್ತಿಲ್ಲ, ಯಾವಾಗಲೂ ಛತ್ರಿ ಹಿಡ್ಕೊಂಡು ಕೈಯಲ್ಲಿ ಹೋಗ್ತಾ ಇರಬೇಕು. ಸೊ ಅದೇ ಕೆಲಸ ನಾನು ಇವಾಗ ಮಾಡ್ತಾಯಿದ್ದೀನಿ. ಬನ್ನಿ ಕ್ಯಾಸ್ಕವೆಲ್ ಮಾಲ್ನ ತೋರಿಸ್ತೀನಿ ಒಂದ್ಸಲ. ಒಳಗೇನೆಲ್ಲ ಇದೆ. ನಾನು ಇದು ಸೆಕೆಂಡ್ ಟೈಮ್ ಬರ್ತಾ ಇರೋದು. ಒಳ್ಳೆ ಮ್ಯೂಸಿಕ್ ಕೇಳಿಸ್ತಾ ಇದೆ. ನಿಮಗೆ ಕೇಳಿಸ್ತಿದ್ಯಾ? ಇದೊಂದು ಹಳ್ಳಿ ಥರ ಫೀಲ್ ಆಗ್ತಿದೆ ನೋಡಿ. ಇಂಡಿಯಾನಲ್ಲಿ ಹಳ್ಳಿ ಮನೆಗಳ ಥರ ಕಂಬಗಳು. ಕಾಸ್ಮೆಟಿಕ್ಸ್ ಕಾಸ್ಟ್ಲಿ ಗುರು ಇಲ್ಲಿ. ಆರ್ಟಿಸನ್ ಕಾಫಿ ಇದು 361. ನೀವು ನೋಡಿದ್ದೀರಾ 361ನ? ಫಾರ್ಮಸಿ ಇದೆ. ನನ್ನ ಫ್ರೆಂಡ್ಸ್ ಬರ್ತಾ ಇದ್ದಾರಂತೆ, ರೆಡಿ ಆಗಿರಿ ಅಂತ ಹೇಳಿದ್ರು. ಸೊ ಆಚೆ ಹೋಗಿ ನಿಂತಿರ್ತೀನಿ. ಇದು ಕಾಸ್ಕವೆಲ್ನ ಪಾರ್ಕಿಂಗ್ ಏರಿಯಾ. ಆಕಾಶ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಲು ಚೆಲ್ಲಿದಾರೇನೋ ಅನ್ನೋ ಥರ ಕಾಣಿಸ್ತಾ ಇದೆ. ಅಲ್ಲಲ್ಲೇ ನೀಲಿ ಬಣ್ಣಕ್ಕೆ ಕಾಣಿಸ್ತಾ ಇದೆ. ಇವಾಗಿನ ಮಳೆ ನಿಂತಿದೆ, ಮಳೆ ಬರ್ತಾಯಿತ್ತು ಆವಾಗಲೇ. ನನ್ನ ಫ್ರೆಂಡ್ಸ್ನ ಹುಡುಕಿದೀವಿ. ಹಲೋ ಹಲೋ ಹಲೋ, ಇಷ್ಟ ಓಡ್ಸೋದು ನನ್ನನ್ನ ಹಿಂದೆ ಕೂತ್ಬಿಟ್ಟಿದ್ದಾರೆ ಅವರು. ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಇಲ್ಲಿಯ ರಸ್ತೆಗಳು, ರಸ್ತೆ ಪಕ್ಕದಲ್ಲಿರುವಂತಹ ಮರಗಳು, ಸುಮ್ಮನೆ ಹಾಗೆ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಇದ್ದೇ ಪ್ರವಾಸಿ ಸ್ಥಳನೇನೋ ಅನ್ನೋ ಥರ ಫೀಲ್ ಕೊಡುತ್ತೆ. ನಾರ್ತಿಗೆ ಹೋಗೋಣ ಅಂತ ಬಂದ್ವಿ. ಆ್ಯಕ್ಚುಲಿ ಇವರು ಪವನ್ ಅವರು ಮತ್ತು ಗೌರವ್ ಅವರು ಇತ್ತೀಚೆಗೆ ಬಂದಿರೋದು ಮಾರಿಷಿಯಸ್ಗೆ. ನಾವು ಟೆಂಪಲ್ಗೆ ಹೋಗಿಲ್ಲ, ಟೆಂಪಲ್ಗೆ ಹೋಗಬೇಕು ಅಂತ ಇದ್ರು. ಹೋಗೋಣ ಅಂತ ಬರ್ತಾ ಇದ್ವಿ. ಇವಾಗ ಬೆಲೋಮ್ರೆ ಬೀಚ್ ಹತ್ರ ಇದ್ದೀವಿ. ಹಂಗೆ ಇದನ್ನು ವ್ಯೂ ತೋರಿಸ್ಬೇಡ ಅಂದ್ಕೊಂಡೆ. ನಾವು ಮೆಕಾಂಡೆಗೆ ಹೋಗ್ತೀವಿ ನೆಕ್ಸ್ಟು. ಪ್ಲ್ಯಾನ್ ಇರಲಿಲ್ಲ ಏನೇನು ಮಾಡಬೇಕು ಅಂತ. ನಾನು ಮೋರಿ ನೀರು ಅಂದರೆ ಮತ್ತೆ ಹೇಳಿದ್ರೆ ಹಿಂಗೆ ಹೋಗೋಣ ಬನ್ನಿ. ಅನ್ಪ್ಲ್ಯಾನ್ಡ್ ತುಂಬಾ ಚೆನ್ನಾಗಿದೆ. ಆದರೆ ನಾನು ಟೆಂಪಲ್ಗೆ ಹೋಗಬೇಕು ಅಂತ ಟ್ರೆಡಿಷ್ನಲ್ ಲುಕ್ಕಲ್ಲಿ ಬಂದಿದ್ದೀನಿ ಇವತ್ತು. ಸಂಜೆ ಟೆಂಪಲ್ಗೆ ಹೋಗ್ತೀವಿ.
ಬೀಚಲ್ಲಿ ಜಾಸ್ತಿ ಜನನೂ ಇಲ್ಲ, ತುಂಬಾ ಶಾಂತವಾಗಿದೆ ಬೀಚು, ತುಂಬಾ ಚೆನ್ನಾಗಿದೆ. ನೀರೂ ಅಷ್ಟೇ ಎಷ್ಟು ಬ್ಲೂ ಕಲರಲ್ಲಿ ಎಷ್ಟು ಚೆನ್ನಾಗಿದೆ. ವಾಟರ್ ಮಾತ್ರ ತುಂಬಾ ಕ್ಲಿಯರ್ ಇದೆ, ತುಂಬ ಟ್ರಾನ್ಸ್ಪರೆಂಟ್ ಆಗಿದೆ. ಮಾರಿಷಿಯಸಲ್ಲಿ ಇದ್ದೇ ಗುರು ತುಂಬ ಸ್ಪೆಷಲ್ ಅಂದರೆ ಬೀಚ್ಗಳು. ಇಲ್ಲಿ ಜನಗಳು ಫಿಶಿಂಗ್ ಮಾಡಿಕೊಂಡು ಇಲ್ಲೇ ಫಿಶ್ನೆಲ್ಲ ಕಟ್ ಮಾಡ್ತಿದ್ದಾರೆ ಪಾಪ. ನೋಡಿ ಅಲ್ಲಿ ಇಲ್ಲೇ ಇವರೇ ಕಟ್ ಮಾಡ್ತಿದ್ದಾರೆ, ಕಟ್ ಮಾಡ್ಕೊಂಡು ಫಿಶ್ನ ಎತ್ಕೊಂಡು ಹೋಗ್ತಿದ್ದಾರೆ ನೋಡಿ. ಇಲ್ಲೇ ಕಟ್ ಮಾಡಿತ್ತು ಗುರು. ಮರಗಳಿಂದನೇ ಟೇಬಲ್ ಕುರ್ಚಿ ಥರ ಮಾಡಿಬಿಟ್ಟಿದ್ದಾರೆ ಇಲ್ಲಿ. ಇಲ್ಲಿ ಬಾಳೆ ತೋಟ ಇದೆ, ಬಟ್ ಗೇಟ್ ಹಾಕಿದ್ದಾರೆ, ಒಳಗೆ ಹೋಗೋಕ್ಕಾಗಲ್ಲ. ಆಚೆಯಿಂದ ನೋಡ್ಕೊಂಬರೋಣ. ತುಂಬ ಚೆನ್ನಾಗಿದೆ ಮಾತ್ರ. ಮೆಕೊಂಡೆಗೆ ಹೋಗೋಣ ಅಂತ ಹೊರಟಿದ್ವಿ, ಆನ್ ದ ವೇ ಇದೆಲ್ಲ ನೋಡ್ತಾ ಇದ್ವಿ ನಾವು. ಮಸ್ತ್ ಇದೆ ಮಾತ್ರ. ಗೇಟ್ ಹಾಕಿದ್ದಾರೆ, ಒಳಗೆ ಎಂಟ್ರಿ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು. ವ್ಯೂ ಎಲ್ಲ ಚೆನ್ನಾಗಿ. ವಾವ್, ಕ್ಯಾಮ್ರಾ ನೋಡಿ ಗುರು, ಎಷ್ಟು ಕ್ಯಾಮ್ರಾ ಹಾಕಿದ್ದಾರೆ ಅಲ್ಲಿ. ನೋಡಿ ಅಲ್ಲಿ ಎಷ್ಟು ಕ್ಯಾಮ್ರಾ ಇಟ್ಟಿದ್ದಾರೆ ಇವರು ಪ್ರೊಟೆಕ್ಷನ್ಗೆ. ಆಟೋಮೆಟಿಕ್ ಗೇಟ್ ಸರ್ವಿಸ್ ಇದು, ಯಾವ ಸೆಕ್ಯೂರಿಟಿನೂ ಬೇಡ, ಇದರಿಂದನೇ ಗೇಟ್ನ ಓಪನ್ ಮಾಡಿಸ್ಬೋದು. ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ರೋಡಲ್ಲೇ ನಾವು ಮೆಕೊಂಡೆಗೆ ಹೋಗಬೇಕಾಗಿದೆ. ಈ ಬೀಚ್ನ ನೋಡೋದೇ ಒಂದು ಖುಷಿ ರೀ. ಇಲ್ಲಿ ಕ್ಲಿಯರ್ ವಾಟರು, ನೀಲಿ ಕಲರು, ತುಂಬಾ ಖುಷಿಯಾಗತ್ತೆ. ಎಡಗಡೆ ಪರ್ವತ, ಬಲಗಡೆ ಸಮುದ್ರ ಒಟ್ಟಿಗೆ ನೋಡ್ಬೋದು. ಮಧ್ಯದಲ್ಲಿ ರೋಡು. ಸುಮ್ಮನೆ ಹೋಗ್ತಾ ಇದ್ರೆ ಡ್ರೈವ್ ಮಾಡಿಕೊಂಡು ಪೀಸ್ ಅನಿಸುತ್ತೆ, ಇನ್ನೇನು ಬೇಕಲ್ವಾ. ಇವಾಗ ಮೆಕೊಂಡೆ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಅಲ್ಲಿ ಮೇಲೆಯಿಂದ ತುಂಬಾ ಚೆನ್ನಾಗಿದೆ ವ್ಯೂ. ನಿಮಗೆ ವ್ಯೂ ಏನು ಸಕ್ಕತ್ತಾಗಿದೆ ಅಂತ ನಿಮಗೆ ಅಲ್ಲಿ ಮೇಲೆ ಹೋಗ್ಬಿಟ್ಟು ತೋರಿಸ್ತೀನಿ. ನಾವು ಇದ್ದೀವಿ ಮೆಕೊಂಡೆ ವ್ಯೂ ಪಾಯಿಂಟಲ್ಲಿ. ಡೇಂಜರಸ್ ಬಾತಿಂಗ್, ಬೇನ್ ಡೇಂಜರಕ್ಸ್. ಇದು ಕೆಳಗಿಂದು ಫ್ರೆಂಡ್ಸಲ್ಲಿ ಕೊಟ್ಟಿರೋದು ಬೇನ್ ಡೇಂಜರಕ್ಸ್ ಅಂತ. ಇಲ್ಲಿ ರಫ್ ವೇವ್ ಇರೋದ್ರಿಂದ ಯಾರು ನೀರಿಗೆ ಇಳಿಬಾರ್ದು ಅಂತ ಹಾಕಿದ್ದಾರೆ. ಸೊ ಈ ಬೆಟ್ಟದಿಂದ ಈ ಮೌಂಟೇನ್ ನೋಡುವಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಸಖತ್ ಬ್ಯೂಟಿ ಅನಿಸುತ್ತೆ. ರೋಡ್ ನೋಡ್ಬೋದು, ಈ ಥರ ಫುಲ್ ಕಾವ್, ಈ ಕಡೆನೂ ರೋಡು ಆ ಕಡೆನೂ ರೋಡು. ವ್ಯೂ ಮಾತ್ರ ಸಖತ್ತಾಗಿರುತ್ತೆ. ಇಲ್ಲಿ ತುಂಬ ಗಾಳಿ ಇದೆ ಮತ್ತು ಚಳಿ ಇರುತ್ತೆ ನೋಡಿ. ಈಗ ನೋಡ್ಬೋದು ರೋಡ್ ಎಲ್ಲ ಹೇಗೆ ಕವರ್ ಆಗುತ್ತೆ, ಫುಲ್ ಮೌಂಟೇನ್ ಕವರ್ ಆಗುತ್ತೆ.
ನೋಡಿ ಸಮುದ್ರದ ನೀರಲ್ಲಿ ಮಳೆ ನೀರು ಮಿಕ್ಸ್ ಆಗಿಬಿಟ್ಟು ಈ ನೀರಿನ ಬಣ್ಣ ಎಲ್ಲ ಚೇಂಜ್ ಆಗಿದೆ. ಅಲ್ಲಿ ನೋಡಿ ಮೇಲೆ ನಿಂತ್ಕೊಂಡ್ಬಿಟ್ಟು ಅಲ್ಲಿಂದ ಫೋಟೋ ತೆಗೆಸ್ಕೊತಾ ಇದ್ದಾರೆ. ಏನಾದರೂ ಸ್ಲಿಪ್ಪಾಗಿ ಕೆಳಗೆ ಬಿದ್ದರೆ ಅಷ್ಟೇ, ತುಂಬ ಡೀಪ್ ಇದೆ, ಅಲ್ಲಿ ಡೇಂಜರಸ್ ಅಂತ ಸಹ ಹಾಕಿದ್ದಾರೆ. ನೀರು ನೋಡ್ರಿ ಎಷ್ಟು ನೀಲಿ ಕಲರ್ ಇರುತ್ತೆ. ಈ ನೀರು ನೋಡೋಕ್ಕೆ ಒಂದು ಖುಷಿ ಗೊತ್ತಾ. ಈ ಕಡೆ ಎಲ್ಲ ಮಳೆ ನೀರು ಬಂದುಬಿಟ್ಟು ಡಿಮ್ ಆಗಿದೆ ಕಲರ್ ಎಲ್ಲ. ಅಲ್ಲೊಂದು ಪರ್ವತ ಕಾಣಿಸ್ತಿದೆ ನೋಡಿ, ಅದು ಮಳೆ ಬರ್ತಿದ್ದಲ್ಲ ಅಲ್ಲಿ ಒಂಥರ ಕ್ಲೌಡಿ ಕಾಣಿಸ್ತಿದೆ. ಅದು ನಿಮಗೆ ಅವಾಗಲೇ ತೋರಿಸಿದ್ನಲ್ಲ ಬೆಲ್ಲೋಂಬ್ರೆನಲ್ಲಿ, ಅದು ಹುಷಾರಾಗಿರ್ಬೇಕು. ಬನ್ನಿ ಹತ್ತಿ. ಮಳೆ ಶುರು ಆಯಿತು ಅಂತ ಹೊರಟ್ರೆ ಇಲ್ಲಿ ನೋಡಿ ಬಿಸಿಲು ಬರ್ತಾಯಿದೆ. ಹಿಂಗೆ ಸ್ವಲ್ಪ ದೂರಕ್ಕೇ ಕ್ಲೈಮೇಟ್ ಚೇಂಜ್ ಆಗ್ತಾ ಇರುತ್ತೆ ಇಲ್ಲೆಲ್ಲ. ಇದು ಹೊಸ ರೋಡು, ಇವತ್ತೇ ಓಪನ್ ಮಾಡಿರೋದು. ಇಲ್ಲಿ ಎಲೆಕ್ಷನ್ ಬರ್ತಾಯಿದೆ, ಸೇಮ್ ಇಂಡಿಯಾನಲ್ಲಿ ನಡೆಯೋ ಥರನೇ. ಎಲೆಕ್ಷನ್ ಹತ್ರ ಇರುವಾಗ ಎಲ್ಲ ಕಡೆ ರೋಡ್ ಮಾಡ್ತಾರೆ ಹೊಸದಾಗಿ. ಇಲ್ಲಿಂದ ನಾವಿವಾಗ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಕತ್ರಬೋನಲ್ಲಿರುವಂತಹ ಇಸ್ಕಾನ್ ದೇವಸ್ಥಾನಕ್ಕೆ ನಾವಿವಾಗ ವಿಸಿಟ್ ಮಾಡಿದ್ದೀವಿ. ಇಲ್ಲಿ ದೇವ್ರ ದರ್ಶನ ಮಾಡಿ, ರಾಧಾಕೃಷ್ಣ ಅವರ ದರ್ಶನ ಮಾಡಿ, ಇವತ್ತು ಪ್ರಸಾದ ವಿತರಣೆ ಸಹ ಇರುತ್ತೆ. ನಾವು ಸ್ವಲ್ಪ ಸೇವೆ ಮಾಡಿಬಿಟ್ಟು ಪ್ರಸಾದ ಸ್ವೀಕರಿಸಿ ಹೊರಡ್ತೀವಿ. ಇಲ್ಲಿಯ ಇಸ್ಕಾನ್ ದೇವಸ್ಥಾನ ಹೇಗಿದೆ ನಿಮಗೆ ತೋರಿಸ್ತೀನಿ, ಬನ್ನಿ. ಇಲ್ಲಿ ಪ್ರಸಾದ ವಿತರಣೆ ನಡೀತಾ ಇದೆ, ಅದಕ್ಕೆ ಅಷ್ಟು ಜನ ನಿಂತಿದ್ದಾರೆ. ಇವಾಗ ಹರ್ಷಿತ್ ಕೂಡ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಫಸ್ಟ್ ಟೈಮ್ ಗೌರವ್ ನೀವು ದೇವಸ್ಥಾನಕ್ಕೆ? ಮಾರಿಷಿಯಸಲ್ಲಿ ಇವರು ಫಸ್ಟ್ ಟೈಮ್, ಇವರು ಫಸ್ಟ್ ಟೈಮ್. ನೀವು ನೋಡ್ತಾ ಇರೋದು ಸೂರ್ಯನೋ ಚಂದ್ರನೋ ಹೇಳಿ ನೋಡೋಣ. ನೀವೆಲ್ಲ ಸೂರ್ಯ ಅಂತೀರಿ ಅಲ್ಲ, ಇದು ಚಂದ್ರಮ. ಇವತ್ತು ಗುರುಪೂರ್ಣಿಮಾ ಇದೆ, ಎಷ್ಟು ಹತ್ರದಲ್ಲೇ ಕಾಣಿಸ್ತಾ ಇದೆ ಚಂದ್ರ, ಮತ್ತು ಸೈಜಲ್ಲೂ ಅಷ್ಟೇ ತುಂಬಾ ದೊಡ್ಡದಾಗಿ ಕಾಣಿಸ್ತಾ ಇದೆ. ನನ್ನ ಲೈಫ್ ಟೈಮಲ್ಲಿ ಇದ್ದೇ ಫಸ್ಟ್ ನಾನು ಇಷ್ಟು ದೊಡ್ಡದಾಗಿ ಕಾಣಿಸುವಂಥ ಚಂದ್ರನ ನೋಡ್ತಾ ಇರೋದು. ನಾನು ಝೂಮ್ ಮಾಡಿಲ್ಲ, ನೀವು ಗಮನಿಸ್ಬೋದು ಇಲ್ಲಿ ನಾನು ಝೂಮ್ ಮಾಡಿಲ್ಲ, ಝೂಮ್ ಮಾಡ್ದೇ ಇಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೋತಾ, ಐ ಲವ್ ಯು ಆಲ್.